ನಮಸ್ಕಾರ ವೀಕ್ಷಕರೇ. ಭಾರತೀಯರ ಮುಂದೆ ಕಾಂಗ್ರೆಸ್ ಮತ್ತೊಮ್ಮೆ ಎಕ್ಸ್ಪೋಸ್ ಆಗಿದೆ. 26/11 ಉಗ್ರ ತಹಾವುರ್ ಪರವಾಗಿ ಒಬ್ಬರಾದ ನಂತರ ಒಬ್ಬ ಕಾಂಗ್ರೆಸ್ ನಾಯಕರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಅಂದಹಾಗೆ ಇದನ್ನ ಯಾರೋ ಹುಡುಕಿ ಪತ್ತೆ ಮಾಡಿಯೋ ಅಥವಾ ಬಿಜೆಪಿ ಆರೋಪಿಸಿಯೋ ಎಕ್ಸ್ಪೋಸ್ ಆಗ್ತಾ ಇರೋದಲ್ಲ. ಟಿವಿಯಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ಕೊಡುವ ಮೂಲಕ ಕಾಂಗ್ರೆಸ್ ನಾಯಕರು ತಮ್ಮ ಅಜೆಂಡಾವನ್ನ ತಾವೇ ಹೇಳ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ದುರಂತ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಇದನ್ನೆಲ್ಲ ಕೇಳಿಸ್ಕೊಂಡ ಮೇಲೆ ಜನರು ಕಾಂಗ್ರೆಸ್ಗೆ ಬೈತಾ ಇಲ್ಲ, ಬದಲಾಗಿ ಮೋದಿ ಸರ್ಕಾರಕ್ಕೆ ಉಗಿತಾ ಇದ್ದಾರೆ. ದೇಶದ ವಿರುದ್ಧವಾಗಿ ಉಗ್ರಗಾಮಿಗಳ ಪರವಾಗಿ ಮಾತಾಡ್ತಾ ಇರುವವರನ್ನ ಬಂಧಿಸೋದಕ್ಕೆ ಆಗದೆ ಇರೋ ನೀವೆಂತ ನಾಯಕರು ಅಂತ ಬೈತಾ ಇದ್ದಾರೆ. ಇನ್ನೊಂದೆಡೆ ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ದೊಡ್ಡ ಹಿನ್ನಡೆಗಳು ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಹುಶಃ ಇನ್ನು ಮುಂದೆ ಇಂಥ ವಿಚಾರಗಳ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಅನ್ಸುತ್ತೆ. ಪಕ್ಷ ಯಾವುದೇ ಇರಲಿ, ಸಿದ್ಧಾಂತ ಏನೇ ಇರಲಿ, ದೇಶ ಅಂತ ಬಂದಾಗ ಎಲ್ಲರೂ ಒಂದೇ ರೀತಿ ಯೋಚಿಸಬೇಕು ಅನ್ನೋದನ್ನ ಶಾಲೆಯಲ್ಲಿ ಅಥವಾ ಒಳ್ಳೆ ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಹೇಳಿಕೊಟ್ಟಿರ್ತಾರೆ. ಆದ್ರೆ ಭಾರತದಲ್ಲಿ ದಿನ ಬೆಳಗಾದ್ರೆ ಇದು ಯಾವ ಲೆವೆಲ್ ನಲ್ಲಿ ಉಲ್ಲಂಘನೆ ಆಗ್ತಾ ಇದೆ ಅಂದ್ರೆ ಇಂಥ ವಾತಾವರಣದಲ್ಲಿ ಇರೋದು ನಮ್ಮದೇ ತಪ್ಪೇನೋ ಅನಿಸೋ ಹಾಗಾಗಿದೆ. ವೈರಿ ದೇಶದಿಂದ ಬಂದು ಬಾಂಬ್ ಹಾಕಿ ಅಮಾಯಕ ಭಾರತೀಯರನ್ನ ಕೊಂದು ಓಡಿದ್ದ ಉಗ್ರಗಾಮಿಯನ್ನ ಹಿಡಿದು ತಂದಿರೋದು ಭಾರತದ ರಾಜತಾಂತ್ರಿಕ ಗೆಲುವು. ಮೋದಿ ಸರ್ಕಾರ ಅಲ್ಲದೆ ಈ ಕೆಲಸವನ್ನ ಯಾರೇ ಮಾಡಿದಿದ್ರು ಅವರ ಬೆನ್ನಿಗೆ ನಿಲ್ಲೋದು ಪ್ರತಿಯೊಬ್ಬ ಭಾರತೀಯರ ಆದ್ಯ ಕರ್ತವ್ಯ. ಆದ್ರೆ ವಿಪಕ್ಷ ಸ್ಥಾನದಲ್ಲಿ ಇರೋದು ಅಂದ್ರೆ ಹೆತ್ತ ತಾಯಿಯಂತ ದೇಶಕ್ಕೆ ದ್ರೋಹ ಬಗೆಯೋದು ಅಂತ ಅಂದುಕೊಂಡಿರೋ ಕೆಲ ಅಸಹ್ಯಗಳು ಉಗ್ರನ ಬೆನ್ನಿಗೆ ನಿಂತಿದ್ದಾರೆ. ಇದನ್ನ ನೋಡಿ ಜನರು ನಿಮ್ದೆಲ್ಲ ಒಂದು ಜನಮಾನ, ಎಂತೆಂತ ದುರಂತದಲ್ಲಿ ಯಾರ್ಯಾರೋ ಸಾಯ್ತಾರೆ, ನಿಮಗೆ ಯಾಕೆ ಸಾವು ಬರೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಮಟ್ಟಕ್ಕೆ ಜನರು ಅಸಹ್ಯ ಪಡ್ತಾ ಇರೋದಕ್ಕೆ ಕಾರಣವಾಗಿರೋ ವ್ಯಕ್ತಿಗಳನ್ನ ಒಬ್ಬೊಬ್ಬರನ್ನಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೆಯವರು ಕಾಂಗ್ರೆಸ್ ಹಿರಿಯ ನಾಯಕ ಪೃಥ್ವಿರಾಜ್ ಚೌಹಾಣ್. ಅರೆ, ಭಾರತದ ಅಪ್ರತಿಮ ರಾಜನ ಹೆಸರನ್ನ ಇಟ್ಕೊಂಡಿದ್ದಾರಲ್ಲ, ದೊಡ್ಡ ದೇಶ ಪ್ರೇಮಿ ಇರ್ಬೋದೇನೋ ಅಂತ ಕನ್ಕ್ಲೂಷನ್ಗೆ ಬರೋ ಮುನ್ನ ಇವರ ನುಡಿಮುತ್ತುಗಳನ್ನ ಒಂದ್ಸಲ ಕೇಳಿಸ್ಕೊಂಡು ಬಿಡಿ. ಉಗ್ರ ತಹಾವುರ್ ರಾಣಾ ಇನ್ನೂ ತಾನು ತಪ್ಪು ಮಾಡಿದ್ದೀನಿ ಅನ್ನೋದನ್ನ ಒಪ್ಕೊಂಡಿಲ್ಲ. ಆದ್ರಿಂದ ರಾಣಾ ವಿಚಾರದಲ್ಲಿ ಬೇಕಾಬಿಟ್ಟಿ ಡಿಸಿಷನ್ ತೆಗೆದುಕೊಳ್ಳೋ ಹಾಗಿಲ್ಲ. ಕಾನೂನಾತ್ಮಕವಾಗಿ ಭಾರತದಲ್ಲಿ ಒಬ್ಬ ಆರೋಪಿಗೆ ಯಾವೆಲ್ಲ ಫೆಸಿಲಿಟಿಯನ್ನ ಕೊಡಬೇಕೋ ಅದನ್ನ ರಾಣಾಗೂ ಕೊಡ್ಲೇಬೇಕು. ರಾಣಾ ವಿಚಾರದಲ್ಲಿ ಎಲ್ಲಾ ಸ್ಟ್ಯಾಂಡರ್ಡ್ ಗಳನ್ನ ಫಾಲೋ ಮಾಡಬೇಕು. ತನಿಖೆ ಪಾರದರ್ಶಕವಾಗಿ ನಡೀಬೇಕು, ಯಾವುದೇ ಲೋಪ ಆಗೋ ಹಾಗಿಲ್ಲ. ಆತನಿಗೂ ಒಬ್ಬ ಲಾಯರ್ ನೇಮಿಸುವ ಮೂಲಕ ಆತನ ಹೇಳಿಕೆಗೂ ಆದ್ಯತೆ ಕೊಡಬೇಕು. ಅಜ್ಮಲ್ ಕಸಬ್ನನ್ನ ನೋಡಿಕೊಂಡ ಹಾಗೆ ಈತನಿಗೂ ಎಲ್ಲಾ ಫೆಸಿಲಿಟಿ ಕೊಡಬೇಕು. ಭಾರತದಲ್ಲಿ ಕಾಂಗರೋ ಕೋರ್ಟ್ ಸ್ಟೈಲ್ ನ ವಿಚಾರಣೆ ಎಲ್ಲ ನಡೆಸೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಇದನ್ನ ಕೇಳಿದ್ಮೇಲೆ ನಿಮ್ಗೆ ಏನನ್ಸುತ್ತೆ? ಯಾವುದೋ ಒಂದು ಸಾಮಾನ್ಯ ಕೇಸ್ ಆಗಿ ಇನ್ನೂ ಅಪರಾಧಿ ಯಾರು ಅಂತ ಸರಿಯಾಗಿ ಗೊತ್ತಿಲ್ಲದೆ ಇರುವಾಗ ಈ ರೀತಿ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ಅರ್ಥ ಇರುತ್ತೆ. ಆದ್ರೆ ಇದು ಭಯೋತ್ಪಾದನೆ ಕೇಸ್. 26/11 ಬಾಂಬ್ ಬ್ಲಾಸ್ಟಿಂಗ್ ಕೇಸ್ನಲ್ಲಿ ಈತನ ಕೈವಾಡ ಇದೆ ಅಂತ ಸಾಬೀತಾಗಿ ಅಮೆರಿಕದಲ್ಲಿ ಇದ್ದ ಉಗ್ರನನ್ನ ರಾಜತಾಂತ್ರಿಕತೆ ಮೂಲಕ ಇಲ್ಲಿಗೆ ಕರ್ಕೊಂಡು ಬಂದು ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಮುಂದಾಗ್ತಾ ಇದ್ರೆ ಇದಕ್ಕೆ ಅಡ್ಡಗಾಲು ಹಾಕ್ತಾರಲ್ಲ. ನೀವೇ ಹೇಳಿ, ಇಂಥ ಮನಸ್ಥಿತಿಗಳು ದೇಶಕ್ಕೆ ಪೂರಕವಾ ಅಥವಾ ಮಾರಕವಾ ಅನ್ನೋದನ್ನ. ಒಂದು ವೇಳೆ ಕಸಬ್ ನಡೆಸಿದ್ದ ಅಟ್ಯಾಕ್ ನಲ್ಲಿ ಇವರ ಅಕ್ಕನೋ, ತಂಗಿನೋ, ಅಮ್ಮನೋ, ಅಪ್ಪನೋ, ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಹೆಂಡತಿನೋ ಅಥವಾ ಮಕ್ಕಳು ಸತ್ತಿದ್ರೆ ಇವರ ಬಾಯಲ್ಲಿ ಇಂಥ ಮಾತು ಬರ್ತಾ ಇತ್ತಾ ಅಂತ ಸಮಸ್ತ ಭಾರತೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಸೀನಿಯರ್ ಕಾಂಗ್ರೆಸ್ ಲೀಡರ್ ಪ್ರಮೋದ್ ತಿವಾರಿ ಅನ್ನೋ ವ್ಯಕ್ತಿ ಹೇಳೋದನ್ನ ಕೇಳಿಸ್ಕೊಂಡ್ರೆ ಇನ್ನೊಂದು ರೀತಿಯ ಫೀಲ್ ಆಗುತ್ತೆ. 26/11 ಘಟನೆ ನಡೆದಿದ್ದು 2008ರಲ್ಲಿ. ಮೋದಿ ಸರ್ಕಾರ 2014ರಿಂದ ಇದೆ. 11 ವರ್ಷಗಳಿಂದ ಅವರೇ ಆಡಳಿತದಲ್ಲಿದ್ದಾರೆ. ಉಗ್ರ ತಹಾವುರ್ನನ್ನ ಹಿಡಿದು ತರೋದಕ್ಕೆ 11 ವರ್ಷ ಬೇಕಾಗಿದೆ ಅಂದ್ರೆ ಇದು ಹೆಮ್ಮೆ ಪಡೋ ವಿಷಯ ಅಲ್ಲ, ನಾಚಿಕೆ ಪಡೋ ವಿಷಯ. ಮೋದಿ ದೇಶದ ಜನರ ಬಳಿ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಸರಿ, ಮೋದಿ ಸರ್ಕಾರ 11 ವರ್ಷ ತಗೊಂಡ್ರು ಓಕೆ. ಘಟನೆ ನಡೆದಾಗ ಇದ್ದಿದ್ದು ನಿಮ್ಮದೇ ಸರ್ಕಾರ. 2008ರಿಂದ 2013 ತನಕ ನೀವೇನು ಮಾಡ್ತಾ ಇದ್ರಿ ಅಂತ ಯಾರು ಪ್ರಶ್ನೆ ಕೇಳಲ್ಲ ಅನ್ನೋ ಧೈರ್ಯ ಅವರಿಗೆ ಇದೆ ಅನ್ಸುತ್ತೆ. ಒಂದು ವೇಳೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋ ಕೆಪಾಸಿಟಿ ಇದೆಯಾ ಅಂತ ಜನರು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಒಂದು ಸರ್ಕಾರಕ್ಕೆ ಕ್ರೆಡಿಟ್ ಕೊಡೋ ವಿಷಯ ಅಲ್ಲ, ಭಾರತದ ಭದ್ರತೆಗೆ ದೊಡ್ಡ ಜಯ ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಲ್ಲ ಅಂತ ಜನರು ಉಗಿತಾ ಇರೋದು. ಈ ಲಿಸ್ಟ್ ನಲ್ಲಿರೋ ಇನ್ನೊಬ್ಬ ಕಾಂಗ್ರೆಸ್ ಲೀಡರ್ ಅಂದ್ರೆ ಅದು ಕನ್ನಯ್ಯ ಕುಮಾರ್. ಈತನ ಹೆಸರು ಕೇಳಿದ್ರೆ ಅದೆಷ್ಟೋ ದೇಶ ಪ್ರೇಮಿಗಳಿಗೆ ಹೊಟ್ಟೆ ತೊಳಸುತ್ತೆ ಅಂತ ಜನ ಹೇಳ್ತಾರೆ. ಜೆಎನ್ಯುನಲ್ಲಿ ಪೆನ್ಷನ್ಗೋಸ್ಕರ ತನ್ನನ್ನ ತಾನೇ ಮಾರಿಕೊಂಡವನು ಭಾರತದಲ್ಲಿ ರಾಜಕೀಯ ನಾಯಕ ಆಗ್ಬೋದು ಅನ್ನೋದನ್ನ ನೋಡ್ತಾ ಇದ್ರೆ ಅದೆಷ್ಟೋ ದೇಶ ಪ್ರೇಮಿಗಳಿಗೆ ಅಸಹ್ಯ ಹುಟ್ಟುತ್ತೆ. ಈತನ ಬಳಿ ಹೋಗಿ ಮಾಧ್ಯಮದವರು ತಹಾವುರ್ ರಾಣನನ್ನ ಭಾರತಕ್ಕೆ ತಂದಿದ್ದಾರೆ, ಏನ್ ಹೇಳ್ತೀರಾ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ ಕೊಡೋದನ್ನ ಬಿಟ್ಟು ಸೀದಾ ಬೇರೆ ಟಾಪಿಕ್ ಬಗ್ಗೆ ಮಾತಾಡೋ ಕನ್ನಯ್ಯ ಮೋದಿ ಯಾಕೆ ಇನ್ನು ಅಕೌಂಟ್ಗೆ 15 ಲಕ್ಷ ಹಾಕಿಲ್ಲ ಅಂತ ಕೇಳ್ತಾನೆ. ಅಲ್ಲದೆ ಅಮಿತ್ ಶಾಗೆ ನಾಚಿಕೆ ಆಗಲ್ಲ, ಹಾಗೆ ಹೀಗೆ ಅಂತ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗ್ತಾನೆ.
ಆದ್ರೆ ಒಂದೇ ಒಂದು ಬಾರಿ ಉಗ್ರನನ್ನ ಹಿಡಿದಿದ್ದು ಒಳ್ಳೇದಾಯ್ತು ಅನ್ನೋದು ಅಥವಾ ತಹಾವುರ್ ರಾಣನ ಹೆಸರೇ ಈತನ ಬಾಯಲ್ಲಿ ಬರೋದಿಲ್ಲ. ಇಂಥ ಅಸಹ್ಯಗಳಿಗೂ ಮಾನ್ಯತೆ ಕೊಡೋ ಪರಿಸ್ಥಿತಿ ಇದೆಯಲ್ಲ ಅಂತ ಭಾರತೀಯರು ಮಾತಾಡ್ತಾ ಇದ್ದಾರೆ. ಇವತ್ತು ಉಗ್ರನಿಗೆ ಸವಲತ್ತು ಕೊಡಬೇಕಿತ್ತು, ಮುಂಚೆನೆ ಹಿಡಿಬೇಕಿತ್ತು ಅಂತ ಮಾತಾಡ್ತಾ ಇರೋ ಮಹಾಶೂರರು ಒಂದು ಸಲ ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಈ ಘಟನೆ ಟೈಮ್ನಲ್ಲಿ ಹೇಳಿದ್ದ ಮಾತುಗಳನ್ನ ಮರ್ತಿದ್ದಾರೆ ಅನ್ಸುತ್ತೆ. ಸರಿಯಾಗಿ ತನಿಖೆ ನಡೆಯೋ ಮುನ್ನವೇ ದಿಗ್ವಿಜಯ್ ಸಿಂಗ್ ಈ ಘಟನೆಯಲ್ಲಿ ಪಾಕಿಸ್ತಾನದ ಪಾತ್ರ ಇಲ್ವೇ ಇಲ್ಲ, ಇದು ಹಿಂದೂಗಳೇ ಮಾಡಿಸಿರೋದು, ಈ ಅಟ್ಯಾಕ್ ಹಿಂದೆ RSS ಪಾತ್ರವಿದೆ ಅಂತ ಹೇಳಿದ್ರು. ಈ ವಿಡಿಯೋ ಎಲ್ಲಾ ಕಡೆ ಸಿಗುತ್ತೆ. ಇಂಟರ್ನೆಟ್ ಆನ್ ಮಾಡಿ ಹುಡುಕಿದ್ರೆ ಯಾರು ಬೇಕಾದ್ರೂ ಈ ಹೇಳಿಕೆಯನ್ನ ನೋಡ್ಬೋದು, ಕೇಳಿಸ್ಕೊಳ್ಬಹುದು. ಅಂದಹಾಗೆ ಒಬ್ಬ ಉಗ್ರನ ವಿಚಾರದಲ್ಲಿ ಇವರೆಲ್ಲ ಹೀಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಅಚ್ಚರಿಯೂ ಆಯ್ತು, ಆತಂಕವೂ ಆಯ್ತು. ಅದಕ್ಕೆ ಮೂರ್ ಸಲ ಚೆಕ್ ಮಾಡ್ಕೊಂಡ್ಮೇಲೆನೆ ಈ ವರದಿಯನ್ನ ನಿಮಗೆ ನೀಡ್ತಾ ಇರೋದು. ನೀವು ಬೇಕಾದ್ರೂ ಇವರ ಹೆಸರುಗಳನ್ನ ಚೆಕ್ ಮಾಡಿ ಹೇಳಿಕೆಯನ್ನ ಒಂದ್ಸಲ ಕೇಳಿಸ್ಕೊಂಡ್ಬಿಡಿ. ಅಂದಹಾಗೆ ಇಂಥ ಪರಿಸ್ಥಿತಿ ಭಾರತಕ್ಕೆ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಖಂಡಿತ ಹುಟ್ಟಿರುತ್ತೆ. ಕಾರಣ ಏನ್ ಗೊತ್ತಾ? ಅತಿಯಾದ ಸ್ವಾತಂತ್ರ್ಯ. ಇವತ್ತು ಡಾಕ್ಟರ್ ಆಗ್ಬೇಕು ಅಂದ್ರೆ MBBS ಓದ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂದ್ರೆ ಇಂಜಿನಿಯರಿಂಗ್ ಮಾಡ್ಬೇಕು, IAS ಆಗ್ಬೇಕು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ಬೇಕು. ಆದ್ರೆ ರಾಜಕಾರಣಿ ಆಗೋದಕ್ಕೆ ಯಾವ ಕ್ವಾಲಿಫಿಕೇಶನ್ ಬೇಕು ಅಂತ ಇಲ್ಲ. ಕೆಲವೊಂದು ದೇಶಗಳಲ್ಲಿ ಯಾವುದೇ ಹುದ್ದೆಗೆ ಹೋಗೋದಕ್ಕೆ ಮುಂಚೆ ಇಂತಿಷ್ಟು ವರ್ಷ ದೇಶ ಸೇವೆ ಮಾಡಬೇಕು ಅನ್ನೋ ರೂಲ್ಸ್ ಇರುತ್ತೆ. ಬಹುಶಃ ನಮ್ಮಲ್ಲಿ ರಾಜಕೀಯಕ್ಕೆ ಬರೋ ಮುನ್ನ ಗಡಿಯಲ್ಲಿ 1-2 ವರ್ಷ ದೇಶ ಕಾಯ್ಬೇಕು ಅಂದ್ರೆ ಯಾರು ರಾಜಕೀಯಕ್ಕೆ ಬರೋದಿಲ್ವೇನೋ? ಯಾರೋ ಹೆತ್ತ ಮಕ್ಕಳು ಇವತ್ತು ನಮ್ಮ ನಿಮ್ಮ ಉಳಿವಿಗೋಸ್ಕರ ಗಡಿಯಲ್ಲಿ ಗುಂಡೇಟು ತಿಂದು ಪ್ರಾಣತ್ಯಾಗ ಮಾಡ್ತಾ ಇರುವಾಗ ಇಂತಹ ನಾಲಾಯಕರು ತಮ್ಮ ತೆವಲಿಗೆ ಉಗ್ರರನ್ನ ಬಚಾವ್ ಮಾಡೋ ಕೆಲಸ ಮಾಡ್ತಾರೆ ಅಂದ್ರೆ ಇದನ್ನ ಸಹಿಸಿಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ಇನ್ನು ಇತ್ತ ವಕ್ಫ್ ಬಿಲ್ ಪಾಸ್ ಆಗಿರೋದು ದಿನೇ ದಿನೇ ಕಾಂಗ್ರೆಸ್ ಹಾಗೂ ವಿಪಕ್ಷಗಳಿಗೆ ಕಂಟಕವಾಗ್ತಾ ಇದೆ. ಈ ಬಿಲ್ ಸಂವಿಧಾನ ವಿರೋಧಿ, ಇದು ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದೆ, ಹಾಗೆ ಹೀಗೆ ಅಂತ ಸುದ್ದಿ ಹರಡಿಸೋದ್ರಲ್ಲಿ ಬ್ಯುಸಿಯಾಗಿದೆ. ಆದ್ರೆ ವಾಸ್ತವ ಬೇರೆನೇ ಇದೆ ಅನ್ನೋದನ್ನ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ಸ್ ನಡೆಸಿರೋ ಸಮೀಕ್ಷೆಯಲ್ಲಿ ಬಯಲಾಗಿದೆ. ಬರೋಬ್ಬರಿ 51% ಜನರು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಸ್ವಾಗತಿಸಿದ್ದಾರೆ. ಈ ಕಾನೂನು ಬಂದಿದ್ದು ಒಳ್ಳೆಯದಾಯ್ತು ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕಿದ್ದಾರೆ. 31% ಜನರು ಈ ಕಾಯ್ದೆ ವಿರುದ್ಧ ಮಾತನಾಡಿದ್ದಾರೆ. ಇದರಿಂದ ಆಚೆಗೆ ಬಿಜೆಪಿಗೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಕಾದಿದೆ ಅಂತ ಯಶವಂತ್ ದೇಶ್ಮುಖ್ ಹೇಳ್ತಾ ಇದ್ದಾರೆ. ಅದೇನಂದ್ರೆ ವಕ್ಫ್ ಬಿಲ್ ನ ಅಸಲಿ ಮ್ಯಾಜಿಕ್ ಗೊತ್ತಾಗೋದು ಬಿಹಾರದಲ್ಲಿ. ಬರೋಬ್ಬರಿ 41% ಜನರು ಈ ಬಿಲ್ ಬಳಿಕ ಬಿಜೆಪಿಯತ್ತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಕೇವಲ 16% ಜನರು ಮಾತ್ರ ಇದರಿಂದ ಕಾಂಗ್ರೆಸ್ ಹಾಗೂ NDA ಒಕ್ಕೂಟಕ್ಕೆ ಗೇನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಯಾವ ಪಕ್ಷದಲ್ಲೇ ಇರು, ಯಾವ ಸಿದ್ಧಾಂತವನ್ನ ಬೇಕಾದ್ರೂ ಪಾಲಿಸು, ಆದ್ರೆ ಹುಟ್ಟಿದ ದೇಶಕ್ಕೆ ನಿಯತ್ತಿಂದ ಇರು ಅನ್ನೋದನ್ನ ಒಳ್ಳೆ ಅಪ್ಪ ಅಮ್ಮನಿಗೆ ಹುಟ್ಟಿದವರು ಒಪ್ಕೊಳ್ತಾರೆ. ಆದ್ರೆ ಕೆಲವರ ಮಾತು ನಿಲುವುಗಳನ್ನ ನೋಡ್ತಾ ಇದ್ರೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗದ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ಇವರೆಲ್ಲರ ಹೇಳಿಕೆಯಿಂದ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.